ಇಲ್ಲ, ಬೆಂಗಳೂರಿನಲ್ಲಿ ಸೇರುವಂಥ ನಮ್ಮ ಯುವ ಮಿತ್ರರು ಬ್ಯಾರಿಸ್ ಸೆಂಟ್ರಲ್ ಕಮಿಟಿ ಎಂಬ ಒಂದು ಸಂಘಟನೆ ಮಾಡಿ ಬ್ಯಾರಿ ವೆಲ್ಫೇರ್ ಬೆಂಗಳೂರು ಇವರೆಲ್ಲರ ಮಾರ್ಗದರ್ಶನ ಸಲಹೆ ಸೂಚನೆ ಪಡೆದುಕೊಂಡು 2ನೇ ವರ್ಷದ ಬ್ಯಾರಿ ಕೂಟವನ್ನು ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಸೌಹಾರ್ದತೆಯಿಂದ, ಅತ್ಯಂತ ಒಗ್ಗಟ್ಟಿನಿಂದ ಇವತ್ತು ಏರ್ಪಡಿಸಿ ಅತ್ಯಂತ ಸಂತೋಷ. ಇದು ಬರೀ ಒಂದು ದಿವಸದ ಬ್ಯಾರಿ ಕೂಟದ ಕಾರ್ಯಕ್ರಮ ಮಾತ್ರ ಅಲ್ಲ, ಇದು ನಮ್ಮ ಬ್ಯಾರಿ ಜನಾಂಗದ ಇತಿಹಾಸ ಏನಿದೆ, ಪರಂಪರೆ ಏನಿದೆ, ಸಂಸ್ಕೃತಿ ಏನಿದೆ, ಆಚಾರ ಏನಿದೆ, ಊಟದ ವ್ಯವಸ್ಥೆ ಏನಿದೆ, ನಮ್ಮ ವಸ್ತ್ರಾಭರಣ ಹೇಗಿದೆ, ಇದನ್ನೆಲ್ಲವನ್ನು ಕೂಡ ನಾವು ಸಂಭ್ರಮಿಸುವ ಜೊತೆಯಲ್ಲಿ ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯಕ್ಕೆ ಮಾತ್ರ ಅಲ್ಲ, ಇನ್ನು ಹುಟ್ಟಿ ಬರುವಂಥ ಮಕ್ಕಳಿಗೆ ವರ್ಗಾಯಿಸುವ ಒಂದು ಟ್ರಾನ್ಸ್ಫಾರ್ಮಿಂಗ್ ಪ್ರೋಗ್ರಾಮ್. ಅದಕ್ಕಾಗಿ ನಾನು ಇವತ್ತು ಈ ಬ್ಯಾರಿ ನಮ್ಮ ಸೆಂಟ್ರಲ್ ಕಮಿಟಿ ಬೆಂಗಳೂರು ಇವರನ್ನು ಬಹುಶಃ ನನ್ನೆಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಒಂದು ಪ್ರೀತಿಯ ಸೋದರೊಂದು ಒಗ್ಗಟ್ಟಾಗಿದೆ. ಇಲ್ಲಿ ಬಡವರು ಇರ್ಬೋದು, ಶ್ರೀಮಂತರು ಇರ್ಬೋದು, ಕಲಿತವರು ಇರ್ಬೋದು, ಕಲಿಯದವರು ಇರ್ಬೋದು, ಶಕ್ತಿ ಇದ್ದವರು ಇರ್ತಾರೆ, ಶಕ್ತಿ ಇಲ್ಲದವರು ಇದ್ದಾರೆ. ಎಲ್ಲರೂ ಕೂಡ ಅಣ್ಣ ತಮ್ಮನ ರೀತಿಯಲ್ಲಿ, ಒಂದು ಕುಟುಂಬದ ರೀತಿಯಲ್ಲಿ ನಮ್ಮ ಪರಂಪರೆ ಮತ್ತು ಬಿಂಬಿಸಿಕೊಂಡು ಸರ್ವ ಜನರ ಸಮಾಜ, ಎಲ್ಲ ವರ್ಗದವರ, ಎಲ್ಲ ಜಾತಿ ಧರ್ಮದವರ ವಿಶ್ವಾಸ ಗಳಿಸುವಂಥ ಒಂದು ಕಾರ್ಯಕ್ರಮ ಕೂಡ ಇವತ್ತು ಆಗಿರುತ್ತದೆ. ಈ ಕಾರ್ಯಕ್ರಮದಲ್ಲಿ ತಾವು ಇವತ್ತು ನೋಡಿದ ಹಾಗೆ ಬಹುಶಃ ಇಲ್ಲಿ ಯಾವುದು ಕೂಡ ತಾವು ಇವತ್ತು ನಾವು ಇದು ಎಂದಿಗೂ ಕೂಡ ಪರಸ್ಪರ ಇಂಥ ಕಾರ್ಯಕ್ರಮಗಳು ಯಾವುದೇ ಒಂದು ಕೂಟ ಇರಲಿ, ಇಂಥ ಕಾರ್ಯಕ್ರಮಗಳು ಪರಸ್ಪರ ಒಂದು ಪ್ರೀತಿಯ ಸೇತುವೆಯನ್ನು ಬೆಸೆಯುವಂಥ ಒಂದು ಕಾರ್ಯಕ್ರಮ ಪಡೆಯುವಂತಾಗಿದೆ. ಅಂಥ ಪರಸ್ಪರ ಎಲ್ಲರ ಒಂದು ನಡುವೆ ಒಂದು ಪ್ರೀತಿಯನ್ನು ಮತ್ತು ಸೌಹಾರ್ದವನ್ನು ಬೆರೆಸುವಂಥ ಒಂದು ಸೇತುವೆ ಬ್ಯಾರಿಕೋಟ್ ಇವತ್ತು ನಿರ್ಮಿಸಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದರಲ್ಲಿ ಶೈಕ್ಷಣಿಕವಾಗಿಯೂ, ವ್ಯಾಪಾರಸ್ಥವಾಗಿಯೂ ಬೇರೆ ಬೇರೆ ವಿಚಾರ ಸಂಘ ಕೂಡ ಇವತ್ತು ನಡೆದಿದ್ದು ಭವಿಷ್ಯದ ಜನಾಂಗಕ್ಕೆ ಪೂರಕವಾಗುವಂಥ ಇದಾಗಿದ್ದುಕೊಂಡು ಭವಿಷ್ಯದ ನಮ್ಮ ಎಲ್ಲ ಹಿರಿಯರು ಇಷ್ಟು ವರ್ಷ ನಮ್ಮ ಹಿರಿಯರ ತಾಳ್ಮೆ, ಪ್ರೀತಿ, ವಿಶ್ವಾಸ, ಸೌಹಾರ್ದತೆ, ಸರ್ವಜಪ್ತಿದವರ ವ್ಯಕ್ತಿತ್ವ ನಮಗೆ ವಿಶೇಷ ಗೌರವ ಕೊಟ್ಟು ತಂದು ನಿಂತಿದೆ ಬ್ಯಾರಿ ಸಮುದಾಯಕ್ಕೆ. ನಮ್ಮ ಜವಾಬ್ದಾರಿ ಏನು, ನಾವು ಇನ್ನು ಹುಟ್ಟಿ ಬರೋ ಮಕ್ಕಳಿಗೆ, ಸಣ್ಣ ಸಣ್ಣ ಮಕ್ಕಳಿಗೆ ಇದನ್ನು ಸಮಾಜನವರ ಕೈಗೆ ಬಿಟ್ಟು ಹೋಗುವಾಗ ಅದಕ್ಕಿಂತ ಉತ್ತಮವಾದ ಗೌರವವನ್ನು ನಾವು ಸ್ಥಾಪಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಜವಾಬ್ದಾರಿ. ಆ ಕೆಲಸ ನಾವೆಲ್ಲವೂ ಕೂಡ ಮಾಡ್ತೇವೆ. ಅದಕ್ಕಿಂತ ಕೂಡ ಆಗ ನಮಗೆ ಪ್ರೇರಣೆ ಮತ್ತು ಪ್ರೋತ್ಸಾಹ ಕೂಡ ಇವತ್ತು ಆಗಿದೆ. ಆದ ಕಾರಣ ಇವತ್ತು ನಾವೆಲ್ಲಿ ಬಂದಿದ್ದೆಲ್ಲ ಸ್ಟಾಲಿಗೆ ಹೋಗಿದ್ದೇವೆ. ಈಗ ಚರ್ಮುರಿ ತಿಂದಾಗ ನಮ್ಮೊಂದು ಎನರ್ಜಿಯೇ ಬೇರೆ ಆಗಿದೆ. ಆ ರೀತಿಯ ಒಂದು ಇಲ್ಲದ ನಮಗೆ ಅವಕಾಶ ಸಿಗೋದು ಕಡಿಮೆ. ಈ ರೀತಿಯ ಒಂದೊಂದು ಅವಕಾಶ ನಮಗೆ ಸಿಗ್ತದೆ.